ಆನೇಕಲ್ ತಾಲೂಕಿನ ಯಮರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಲ್ಲಹಳ್ಳಿ ಗ್ರಾಮದಲ್ಲಿ ರೋಟರಿ ಸಂಸ್ಥೆ ಹಾಗೂ ಸಾಬಿಕ ಕಂಪನಿ ಮತ್ತು ಯಮರೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಸಹಯೋಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡಕ್ಕೆ ಇಂದು ಗ್ರಾಮಸ್ಥರು ಸಾಂಕೇತಿಕವಾಗಿ ಚಾಲನೆ ಕೊಟ್ಟು ಶುಭ ಹಾರೈಸಿದ್ದಾರೆ. ಇನ್ನು ನೂತನ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಅಂಗವಾಗಿ ಹೋಮ ಸೇರಿ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಈ ವೇಳೆ ಯಮರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಭುವನೇಶ್ ಅವರು ಮಾತನಾಡಿ, ಈ ಹಿಂದೆ ಇದ್ದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡವು ಶಿಥಿಲಗೊಂಡಿತು. ವಿದ್ಯಾರ್ಥಿಗಳ ಕಲಿಕೆಗೆ ಬಹಳಷ್ಟು ತೊಂದರೆಯಾಗಿತ್ತು ಎಂದಿದ್ದಾರೆ. ರೋಟರಿ ಸಂಸ್ಥೆ, ಸಾಬಿಕ ಕಂಪನಿ ಮತ್ತು ಯಮರೆ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮಸ್ಥರ ಸಹಯೋಗದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯ ಕಟ್ಟಡವು ಉತ್ತಮವಾಗಿದ್ದು, ಜೊತೆಗೆ ಕಲಿಕೆಗೆ ಉತ್ತಮವಾದ ವಾತಾವರಣವಿದ್ದು ಸಾಂಕೇತಿಕವಾಗಿ ಇಂದು ಚಾಲನೆ ಕೊಡಲಾಗಿದ್ದು, ಮುಂದಿನ ದಿನಗಳಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ರೂಪಿಸಿ ನೂತನ ಕಟ್ಟಡಕ್ಕೆ ಅಧಿಕೃತವಾಗಿ ಚಾಲನೆ ಕೊಡಲಾಗುತ್ತದೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಎಂಆರ್ ಮುನಿಸ್ವಾಮಿ ರೆಡ್ಡಿ, ಕೆವಿ ಕೇಶವ, ಶಂಕರ್, ಸೋಮಶೇಖರ್, ಅನಿಲ್ ಕುಮಾರ್, ನಾಗರಾಜ್, ನವೀನ್ ಕುಮಾರ್, ಮುನಿರಾಜು, ರಾಜು, ರವಿಕುಮಾರ್, ಲೋಕೇಶ್, ಪ್ರಕಾಶ್, ತಿಪ್ಪಾರೆಡ್ಡಿ, ನಾರಾಯಣರೆಡ್ಡಿ, ಪಾಪರೆಡ್ಡಿ, ವೇಣು, ಮೋಹನ್, ಚೆನ್ನಿಗಾಪುರ, ನಾರಾಯಣಸ್ವಾಮಿ, ವಸಂತ್, ಶಿವಾನಂದ, ಕೇಶವರೆಡ್ಡಿ, ಮಂಜುನಾಥ್ ರೆಡ್ಡಿ ಮತ್ತು ಗ್ರಾಮದ ಮಹಿಳೆಯರು ಮತ್ತು ಶಿಕ್ಷಕರು ಹಾಗೂ ಮಕ್ಕಳು ಭಾಗವಹಿಸಿದ್ದರು.
ಏನು ಈ ದಿನ ವಿಕಲ್ಲಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಒಂದು ಶಾಲಾ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಅದರಲ್ಲಿ ಉದ್ಘಾಟನೆ ಅಂದರೆ ಪೂಜೆ ಮುಖಾಂತರ ಮಕ್ಕಳು ಒಳಗಡೆ ಬಂದಿದ್ದಾರೆ. ಇದು ಇನ್ನೂ ದೊಡ್ಡದಾಗಿ ಮಾಡಬೇಕಾಗಿತ್ತು. ಇದಕ್ಕೆ ಕಾರಣಕರ್ತರಾದಂಥ ರೋಟ್ರಿ ಮತ್ತು ಸಾಬಿಕ್ ಅಲೈನ್ಸ್ ಆಗಿ ಮತ್ತು ಪಂಚಾಯತಿ ವತಿಯಿಂದ ಒಂದು ಸ್ವಲ್ಪ ಅನುದಾನವನ್ನು ತಗೊಂಡು ಈ ಒಂದು ಶಾಲಾ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಈಗ ಅವ್ರದ್ದು ಬೇರೆ ಕಡೆ ಎಲ್ಲ ನಡೀತಾ ಇದೆ, ಇನ್ನೂ ಬೇರೆ ಬೇರೆ ಕಡೆ ಎಲ್ಲ ಅವ್ರದ್ದು ವರ್ಕ್ ನಡೀತಾ ಇದ್ದಾರೆ. ರೋಟ್ರಿ ಕ್ಲಬ್ ಅವ್ರದ್ದು ಎಲ್ಲ ನಡೆಸ್ತಾ ಇದ್ದಾರೆ. ಇಲ್ಲಿ ಸ್ಕೂಲುಗಳು ಮತ್ತು ಅಂಗನವಾಡಿಗಳೆಲ್ಲ ಒಟ್ಟಿಗೆ ಒಂದೇ ಸಾರಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಅದಿನ್ನೂ ಸ್ವಲ್ಪ 1-2 ತಿಂಗಳು ಲೇಟ್ ಆಗ್ಬೋದು. ನಾವೀಗ ಈ ಸ್ಕೂಲ್ ಇಲ್ಲದೇ ಇರೋದಕ್ಕೆ ನಮ್ಮೂರು ಸಮುದಾಯ ಭವನದಲ್ಲಿ ಶಿಫ್ಟ್ ಮಾಡಿದ್ವಿ. ಆದರೆ ಅಲ್ಲಿ ಸ್ವಲ್ಪ ಜಾಗದ ಅಭಾವ ಇರೋ ಕಾರಣ ನಿಮ್ಮದು ರೆಡಿ ಆಗಿದೆ, ಒಳಗಡೆ ಹೋಗಿ ಅಂದರು. ನಾವು ಸುಮ್ಮನೆ ಹೋಗೋದು ಬೇಡ, ಅಟ್ಲೀಸ್ಟ್ ಒಂದು ಸಾಂಕೇತಿಕವಾಗಿ ಒಂದು ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದಿದ್ದೀವಿ ಅಷ್ಟೇ. ಇನ್ನು 1-2 ತಿಂಗಳಲ್ಲಿ ನಾವು ಪರಿಪೂರ್ಣವಾಗಿ ಇನ್ನೂ ಏನು ಪ್ರೋಟೋಕಾಲ್ ಪ್ರಕಾರ ಯಾರನ್ನು ಕರಿಬೇಕೋ ಅವ್ರನ್ನೆಲ್ಲ ಕರೆಸಿ ಮತ್ತು ಇಲ್ಲಿ ಒಂದು ದೊಡ್ಡದಾಗಿ ಒಂದು ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಮತ್ತು ಈಗೆಲ್ಲ ಮಕ್ಕಳು ಈಗ ಒಳಗಡೆ ಬಂದಿದ್ದಾರೆ, ಅವ್ರಿಗೂ ಖುಷಿಯಾಗಿದೆ. ಮತ್ತು ಈ ಒಂದು ಕಟ್ಟಡಕ್ಕೆ ನಿರ್ಮಾಣಕ್ಕೆ ಮಾಡಬೇಕಂದ್ರೆ ಸುತ್ತಮುತ್ತಲಿನ ಗ್ರಾಮಸ್ಥರು ಅಂದರೆ ಊರಲ್ಲಿರುವಂಥ ತುಂಬ ಹಿರಿಯರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ಪಂಚಾಯತಿ ವತಿಯಿಂದ ನಮ್ಮ PDO ಪ್ರವೀಣ್ ಸರ್ ಆಗಲಿ, ನಾರಾಯಣಸ್ವಾಮಿ ಖಾತೆ ಮಾಡಬೇಕಾದ್ರೆ ಬೇರೆ ಯಾವ ಸ್ಕೂಲ್ದೂ ಅಷ್ಟು ಅರ್ಜೆಂಟಾಗಿ ಆಗಲಿಲ್ಲ. ನಮ್ಮ ಪಂಚಾಯತಿ ನಾರಾಯಣಸ್ವಾಮಿ ಅವರು ತುಂಬ ಸ್ವಲ್ಪ ನಮಗೆ ಕೋಪ್ರೇಟ್ ಮಾಡಿ ಅದೊಂದು ಖಾತೆ ಮಾಡಿಕೊಟ್ರು. ಖಾತೆ ಮಾಡಿಕೊಟ್ಟ ನಂತರನೇ ನಾವು ಇದಕ್ಕೆ ಡೆಮಾಲಿಷಿಂಗ್ಗೆ ಅದಕ್ಕೂ ಒಂದು BO ಕಡೆಯಿಂದನೂ ನಮಗೆ ಒಳ್ಳೆ ಸಪೋರ್ಟ್ ಸಿಕ್ತು. ಇದರ ಹಿಂದೆ ಇದ್ದಂಥ ಟೀಚರು ಪದ್ಮಾ ಮೇಡಮ್ ಅವರು ಅಂತ, ಅವರು ಇರಬೇಕಾದ್ರೆ ಅವರು ಸ್ವಲ್ಪ ಎಫರ್ಟ್ ಹಾಕಿದರು. ಇಲ್ಲ ಸರ್ ಮಾಡಿಬಿಡಿ ಏನೋ ಒಂದು ಸ್ವಲ್ಪ ಅಂತ ಒಂದು ವರ್ಷದಿಂದ ನಾವು ಪ್ಲ್ಯಾನ್ ಮಾಡಿ ಅದೆಲ್ಲ ಮಾಡಿದ್ದಕ್ಕೆ ಈ ಹಂತಕ್ಕೆ ಬಂದಿದೆ. ಈ ಒಂದು ಕಟ್ಟಡನೂ ಒಂದು ಸುಂದರವಾಗಿ ಬಂದಿದೆ. ಜೊತೆಗೆ ಮಕ್ಳಿಗೂ ಒಂದು ಸ್ವಲ್ಪ ವಿಶಾಲವಾಗಿ ಆಡೋದಕ್ಕೆ ಮತ್ತು ಇಲ್ಲೆಲ್ಲ ಓಡಾಡೋದಕ್ಕೆ ಮತ್ತು ವಿಶೇಷವಾಗಿ ಅವರು ಸ್ಮಾರ್ಟ್ ಕ್ಲಾಸ್ ಎಲ್ಲ ಪಂಚಾಯತಿಯಿಂದ ಕೊಟ್ಟಿದ್ದಾರೆ. ಜಾಗನೂ ಕೂಡ ವಾತಾವರಣ ತುಂಬ ಚೆನ್ನಾಗಿದೆ. ಈ ಒಂದು ಜಾಗ ಏನು ನಾವೀಗ ಬಂದಿರೋದಕ್ಕೆ ಸಾಂಕೇತಿಕವಾಗಿ ಬಂದಿರೋದಕ್ಕೆ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲವಾಗಿದೆ ಅಂತ ನಾನು ಅನ್ಕೊತ ನಮ್ಮ ಗ್ರಾಮಸ್ಥರು ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲನೂ ಶುಭಾಶಯಗಳನ್ನು ಕೊಡ್ತಾ, ಮತ್ತು ಶ್ರೀನಿವಾಸ್ ಅಂತ ಈಗ ಬಂದಿದ್ದಾರೆ ಹೊಸದಾಗಿ ಟೀಚರು. ಆಮೇಲೆ ನಮ್ಮ ಚಂದ್ರಿಕಾ ಮೇಡಮ್ ಇದ್ದಾರೆ, ಆಶಾ ಅವರು ಇದ್ದಾರೆ, ನಮ್ಮ ವಾಟರ್ಮ್ಯಾನ್ ಸಹ ಇವರೆಲ್ಲ ಸಣ್ಣ ಪುಟ್ಟ ಏನಾದರೂ ಇದ್ದರೆ ಇದಕ್ಕೆ ಒಂದು ಸ್ವಲ್ಪ ಅಳಿಲು ಸೇವೆ ಮಾಡಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾನು ಈ ಶಾಲೆಯ ವಿಕಲ್ಲಹಳ್ಳಿ ಶಾಲೆಯ ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬಹುಶಃ ನಾವು ಫಸ್ಟ್ ಇಲ್ಲಿಗೆ ಬಂದ ತಕ್ಷಣ ಒಂದು 2 ದಿವಸದಲ್ಲಿ ಬಂದಿದ್ದ ತಕ್ಷಣ ನನಗೆ ಮಾಹಿತಿ ಗೊತ್ತಾಯಿತು ಡೆಮಾಲಿಷ್ ಮಾಡಿಬಿಟ್ಟು ಹೋಗ್ತಿದ್ದೀವಿ ಅಂತ. ಮೊದಲನೇದಾಗಿ ಈ ಒಂದು ಮೂಲ ಶಾಲೆಯ ಒಂದು ಪರಿಸ್ಥಿತಿ ನೋಡಿದರೆ ಆಗಿತ್ತು ಅಂದರೆ ತುಂಬ ಶಿಥಿಲಗೊಂಡಿತ್ತು. ಅಷ್ಟು ಭಾಳ ಕಳಪೆ ಮಟ್ಟದಾಗಿತ್ತು. ಹಾಗಾಗಿ ಮಕ್ಕಳು ಓಡಾಡೋದಕ್ಕಾಗಿರ್ಬೋದು, ಮತ್ತೊಂದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ತೊಂದರೆ ಆಗ್ತಿತ್ತು. ಹಾಗಾಗಿ ಭುವನೇಶ್ವರು ಪರಿಚಯ ಆಗಿ ಅದಕ್ಕಿಂತ ಪೂರ್ವದಲ್ಲಿ ಅವ್ರು ಭಾಳ ಎಫರ್ಟ್ ಆಗಿ ಮಾಡಿದ್ರಂತೆ. ನಮಗೆ ಬಂದು ಸರ ಬೇರೆ ಕಡೆ ನೀವು ಶಿಫ್ಟ್ ಆಗಬೇಕಾಗುತ್ತೆ, ಈ ಥರ ಮಾಡ್ತೀವಿ ಅಂತಂದರು. ನಾವು ಬಹುಶಃ ಇದೊಂದು ವರ್ಷ ಆಗುತ್ತೆ ತೊಗೊಳ್ಳೋದು, ಟೈಮ್ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ವಿ. ಕೇವಲ ಒಂದು 3 ತಿಂಗಳಲ್ಲೇ ರೋಟ್ರಿ ಕ್ಲಬ್ಬು, ಸಾದಿಕ್ ಕಂಪ್ನಿ ಮತ್ತು ಗ್ರಾಮಸ್ಥರು ಮತ್ತು ಪಂಚಾಯತಿ ಕಡೆ ವತಿಯಿಂದ ಸಹಯೋಗದಲ್ಲಿ ಇಂತಹ ಒಂದು ಅದ್ಭುತವಾದ, ಬಹುಶಃ ನಾನು ಅಂತಿನ ಮಟ್ಟಿಗೆ ನಮ್ಮ ಪಂಚಾಯತಿಯಲ್ಲಿ ಈ ಥರ ಒಂದು ಶಾಲೆ, ಈ ವಾತಾವರಣ ಇಲ್ಲ ಅಂತ ಭಾವಿಸಿದ್ದೇನೆ. ಅಂಥ ಒಂದು ಅದ್ಭುತವಾದ ಒಂದು ಶಾಲೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಸುಮಾರು 3 ತಿಂಗಳಿಂದಲೂ ಸಮೇತ ಸತತವಾಗಿ ಅಧಿಕಾರಿಗಳು ಮತ್ತು ಒಂದು ಕೆಲಸಗಾರರ ನಡುವೆ ಒಡನಾಟದಲ್ಲಿ ಇಷ್ಟು ಬೇಗ ನಮಗೆ ಮಾಡಿಕೊಡ್ತಾರೆ ಅಂತ ನಾವಂತೂ ಭಾವಿಸಿರಲಿಲ್ಲ. ಅವರಿಗೆ ನಮ್ಮ ಶಾಲಾ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಒಂದು ಅಲಯನ್ಸ್ ಕಂಪ್ನಿ ಆಗಿರ್ಬೋದು, ಪಂಚಾಯತಿಗಾಗಿ. ಹಾಗಾಗಿ ಉತ್ತಮವಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದು ಮುಂದಿನ ದಿನಗಳಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಕಲೀಲಿಕ್ಕೆ ತುಂಬ ಪ್ರೇರಣೆ ಕೊಟ್ಟಂತಾಗಿದೆ. ಹಾಗಾಗಿ ಇದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲರಿಗೂ ಸಮೇತ ಧನ್ಯವಾದಗಳನ್ನ ಹೇಳ್ತೇನೆ.